ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತ ಗದ್ದಲ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಈ ದಸರಾ ಗದ್ದಲ ತಾರಕಕ್ಕೇರ್ತಾ ಇದೆ ದಿನದಿಂದ ದಿನಕ್ಕೆ. ವಿವಾದದ ಹೇಳಿಕೆ ನೀಡಿದ್ದಂತ ಡಿಕೆ ವಿರುದ್ಧ ಬಿಜೆಪಿ ನಿಗಿ ಅಂತ ಕೆಂಡ ಕಾರ್ತಾ ಇದೆ. ವಿವಾದದ ಹೇಳಿಕೆ ನೀಡಿದಂತ ಡಿಕೆ ವಿರುದ್ಧ ಬಿಜೆಪಿ ನಿಗಿ ಅಂತ ಕೆಂಡ ಕಾರ್ತಾ ಇದೆ. ಸತ್ಯ ಹೇಳಿದ್ರೆ ಕೆಲವರಿಗೆ ಸಹಿಸೋಕ್ ಆಗಲ್ಲ. ಹೇಳಿಕೆಯಲ್ಲಿ ತಪ್ಪು ಕಂಡು ಹಿಡಿಯೋದೇ ಅವ್ರ ಕೆಲಸ. ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಹೇಳಿಕೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದ ಬಗ್ಗೆ ಡಿಕೆಶಿ ಹೇಳಿಕೆಯನ್ನ ನಾವು ಒಪ್ಪೋದಿಲ್ಲ. ಸಿಎಂ ಆಗುವಂತ ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ಕೊಟ್ಟಿದಾರಲ್ಲ, ಗಾಂಧಿ ಕುಟುಂಬಕ್ಕೆ ಖುಷಿ ಕೊಡುವಂತ ಹೇಳಿಕೆಯನ್ನ ಅವರು ಕೊಡ್ತಾ ಇದ್ದಾರೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೂಡಲೇ ನಿಮ್ಮ ಹೇಳಿಕೆ ವಾಪಸ್ ಪಡಿಬೇಕು ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಟ್ಟು ಹಿಡಿದಿದ್ದಾರೆ. ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವೊಂದು ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದಲ್ಲಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಮಾಡಿ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ, ತಮ್ಮ ಹೇಳಿಕೆಯನ್ನು ತತ್ಕ್ಷಣ ಹಿಂಪಡಿಬೇಕು. ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ, ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದು ನಮಗೂ ಕೂಡ ಗೊತ್ತಿದೆ. ದಸರಾ ಉತ್ಸವ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಎಲ್ಲ ಧರ್ಮೀಯರು ಕೂಡ ಭೇಟಿಯನ್ನು ಕೊಡ್ತಾರೆ. ಆದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಈ ರೀತಿ ಹೇಳಿಕೆಗಳು ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಬಹುಶಃ ನನಗನ್ನಿಸ್ತದೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ.